ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ದೇಶಕ್ಕೆ ನಮ್ಮ ಮಾನವ ಕುಲಕ್ಕೆ ತುಂಬಲಾರದಷ್ಟು ನಷ್ಟ ಆಗೈತಿ. ಯಾಕಂದ್ರೆ ನಮ್ಮ ರಾಜ್ಯ ಕಂಡ ನಡೆದಾಳು ದೇವರ ಕಲಿಯುಗ ಕೃಷ್ಣ ಅನ್ನದಾನೇಶ್ವರ ಮಹಾರಾಜರು ಅವರು ಇವತ್ತು ಕೈಲಾಸವಾಗಿ ವಾಸಿಗೆ ಲಿಂಗೈಕ್ಯರಾಗಿದ್ದಾರೆ. ಇವತ್ತು ಅವರು ನಮ್ಮನ್ನ ಅಗಲಿ ಹೋಗಿದ್ದಾರೆ. ಯಾಕಂದ್ರೆ ಇವತ್ತು ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ, ಕರ್ನಾಟಕ ಭಾಗದಲ್ಲಿ ಪ್ರತಿ ವರ್ಷ ಅನ್ನದಾನವನ್ನು ಮಾಡ್ತಿರು. ಸಿರ್ಸರದಾಗ ಅನ್ನದಾನ ಮಾಡ್ತಿರು, ಪಂಢರಪುರದಾಗ ಅನ್ನದಾನ ಮಾಡ್ತಿರು. ಅಂತ ಮಹಾನ್ ನಡೆದಾಳು ದೇವರು ನಮ್ಮನ್ನ ಅಗಲಿ ಇವತ್ತ ಅವರು ಕೈಲಾಸವಾಸ ಇದ್ದರು. ಆ ಭಗವಂತನಿಗೆ ನಾವು ಒಂದು ನಿಮಿಷ ಮೌನಾಚರಣೆ ಮಾಡಿ ನಾವು ಅವರಿಗೆ ಆತ್ಮಿಕ ಶಾಂತಿ ಕೊಡೋಣ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಕೊರೋನಾದಾಗ ಎಲ್ಲರೂ ಕಷ್ಟ ಮನ್ಯಾಗ ಕೂತಿರೋ ಅಂತ ಸಂದರ್ಭದಾಗ ಬೆಳಗಾವಿ ಜಿಲ್ಲೆ ಹಾಗೂ ಬೇರೆ ವಿಜಯಪುರ ಜಿಲ್ಲೆ ತುಂಬ ಎಲ್ಲೆಲ್ಲಿ ಅನಾಥಾಶ್ರಮದವು, ಎಲ್ಲೆಲ್ಲಿ ವೃದ್ಧಾಶ್ರಮದವು ಅಂತಲ್ಲಿ ಅವರು ಗಾಡಿ ಕೊಟ್ಟ ದೇಶದ ಅನ್ನವನ್ನು ಸಪ್ಲೈ ಮಾಡಿದಂಥ ಮಾನ ದೇವರವರು. ಆ ದೇವರಿಗೆ ಸದಾಕಾಲ ನನ್ನ ಹೃದಯಪೂರ್ವಕವರ ಪಾದಕ್ಕೆ ಮುಂಚೆ ನಮಸ್ಕಾರ ಮಾಡ್ತೀನಿ. ಅವರ ವಿಷಯವಾಗಿ ಇವತ್ತು ನಾವು ನಮಗೊಂದು ಪುಣ್ಯ. ಯಾಕೆ ಪುಣ್ಯ ಅಂದ್ರೆ, ರೈತರಿಗೆ ಜೀವನಕ್ಕಿಂತ ಒಬ್ಬ ಮಾನ ವ್ಯಕ್ತಿ ಇವತ್ತು ರೈತರ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಮೋದಿರಾಮ್ ಚೌಹಾಣ್ ಅವರ ನೇತೃತ್ವದಲ್ಲಿ ಏನು ಪದಗ್ರಹ ಕಾರ್ಯಕ್ರಮ ಇದ್ದ ಇವತ್ತು ನಾವು ಸಾವಿರಾರು ಜನ ಸೇರಿದ್ವಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರಿಗೆ ಅಪ್ಪಾಜಿಯವರಿಗೆ ಹೃದಯಪೂರ್ವಕವಾಗಿ ನಾವು ಎಲ್ಲರೂ ಎದ್ದಿರೋ ತಾಯಂದ್ರ ಒಂದು ನಿಮಿಷ ನೋಡ್ರಿ ಮೇಡಮ್, ರಾಜ್ಯಾಧ್ಯಕ್ಷರ ಬರ್ರಿ. ಕೈ ಹಟ್ತೀನಿ ನೀವು ಕೈ ಜೈಕಾರ ತಿಕ್ಕರ್ ಏನು ಹಾಕಲ್ಲ. बोलो भारत माता की जय, रೈತ ಸಂಘಕ್ಕೆ ಜೈ, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಅಶೋಕ್ ಕುಮಾರ್ ಸಮಾಜ ಚಪ್ಪಾಳೆ ಹಾಕಿ ಹೋಗಿ ನಿಂತಲ್ಲ ಕಷ್ಟಪಟ್ಟ ರೈತ ಸಂಘಕ್ಕೆ ರೈತ ಸಂಘಕ್ಕೆ ರೈತ ಮಾನವರಿಗೆ ಗಣೇಶನ ಇಳಿಗಾರರಿಗೆ ಮಂಜ ಅಕ್ಕವರಿಗೆ ರೈತ ಸಂಘಕ್ಕೆ ನಾವು ಒಟ್ಟು ರೈತ ಮಹಿಳೆಯರಿಗೆ ಅವಾಜೇ ಬರ್ತಾ ಇಲ್ಲ. ಅರ್ಥ ಮಾಡಿ ಬರ್ತಾರೆ. ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಏನು ಬರುವ 12ನೇ ತಾರೀಕು ಅಧಿವೇಶನ ಇತ್ತ, ಆ ಅಧಿವೇಶನಕ್ಕೆ ತಾವೆಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ನೀವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೀ. ಯಾಕಂದ್ರೆ ನನ್ನ ಆತ್ಮೀಯ ಸೋದರ ನನಗೆ ಪ್ರವೇಶ ಕೊಡೋದು ಮೋದಿರಾಮ್ ಚೌಹಾಣ್ ಅವರು ಗಣೇಶನ ಟ್ರೇನ್ ಮುಖಾಂತರ ಬಸ್ ಮುಖಾಂತರ ಒಂದು ಬೆಳಗಾವಿಯಲ್ಲಿ ಕೀರ್ತಿ ಪತಾಕೆಯನ್ನು ಹಚ್ಚೋಣ ಅಂತ ಘೋಷಿಸಿಕೊಟ್ಟರು. ಆ ಪ್ರವೇಶ ತಾವೆಲ್ಲರೂ ಮುಗಿಸಿಕೊಂಡಿದ್ದರಿಂದ 12ನೇ ತಾರೀಕು ಅಧಿವೇಶನ ಪ್ರತಿಭಟನೆ ವಿಜಯಪುರ ಜಿಲ್ಲೆಯ ವಿವಿಧ ಸಮಸ್ಯೆಗಳನ್ನು ಹೊತ್ತುಕೊಂಡು ತಮ್ಮೆಲ್ಲರೂ ಕರ್ತವ್ಯ ಬರ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಸಿಎಂ ಅವರಿಗೆ ಭೇಟಿ ಮಾಡಿ ಈ ನಾಡಿನ ಈ ಜಿಲ್ಲೆಯ ಸಮಸ್ಯೆಗಳನ್ನು ಅವರಿಗೆ ಕೂಲಂಕಷವಾಗಿ ತಿಳಿಸಿ ಹೇಳಿ ನಿಮ್ಮ ಎಲ್ಲ ಒಂದು ಹೋರಾಟದಿಂದ ಸಮಸ್ಯೆಗಳನ್ನು ಪರಿಹರಿಸೋಣ. ಅದೇ ರೀತಿಯಾಗಿ ಇವತ್ತ ಏನು ತಾವು ಈ ಕಾರ್ಯಕ್ರಮ ಮಾಡಿದ್ದೀರಿ, ನೀವು ಏನು ನಮ್ಮ ಹುರಿಯತ್ತಿಗೆ ಸಾಮಾನ್ಯ ಅದ. ಇದು ಉತ್ತರ ಭಾರತ ಕಂಡ ಈ ದೇಶದಾಗ ಯಾರ್ಯಾರು ಇವರ ನಾಯಕರಾದ ಎಲ್ಲರ ಜೊತೆ ಚರ್ಚೆದರು. ಇವತ್ತ ಬರುವ ಮತ್ತು ಮುಂದಿನ ದಿನಗಳಲ್ಲಿ ನಾವು ಇಬ್ಬರು ಸೇರಿ ದಿಲ್ಲಿ ಹೋಗುವ ನಾವು ಚರ್ಚೆ ಮಾಡಿದ್ದು. ನಾವೆಲ್ಲರೂ ಒಂದು ನೇತೃತ್ವದಲ್ಲಿ ಜಂತರ್ ಮಂತ್ರದಲ್ಲಿ ಹೋರಾಟದ ಒಂದು ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದೇವೆ. ಈಗ ನಾನು ಬೇರೆ ವಿಷಯ ಹೇಳಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಇಷ್ಟಪಡೋದಿಲ್ಲ ಅಂದ್ರೆ, ನಿಮ್ಮ ಟೈಮ್ ಹೋಗುತ್ತೆ. ತಾಯಂದಿರು ನೀವು ಏನು ಸೇರಿದ್ರಿ, ನಿಮ್ಮ ಆಶೀರ್ವಾದ ಸದಾ ಈ ಸಂಘಕ್ಕಿಯಲ್ಲಿ. ಯಾಕಂದ್ರೆ ಒಣಗಿ ಒಬ್ಬವ ಕಿತ್ತೂರು ಚೆನ್ನಮ್ಮನ ನಾಡಿದು. ಇವತ್ತು ನೀವು ಎಲ್ಲಿವರೆಗೆ ನೀವು ಮುಂದೆ ಬರ್ತೀರಿ ಅಲ್ಲಿವರೆಗೆ ನಮ್ಮ ರಾಜ್ಯದಾಗ ನಮ್ಮ ದೇಶದಾಗ ಮಹಿಳೆಯರ ಮೆಲುಗೆ ಆಕೈತಿ. ಅದಕ್ಕಾಗಿ ನಿಮ್ಗೆ ಯಾವುದೇ ಕಷ್ಟ ಇಲ್ಲ. ಆಗ್ಬೇಕು, ಪ್ರತಿ ಕೇಂದ್ರ ಓಪನ್ ಮಾಡಬೇಕು ಎಲ್ಲ ಕಡೆ ರಾಜ್ಯದಂತ.
ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ನಾವು ಹೆಚ್ಚಿಗೆ ಬೆಳೆಯೋದು ಹಾವೇರಿ, ಬಿಜಾಪುರ, ಗುಲ್ಬರ್ಗ, ನಮ್ಮ ಧಾರವಾಡ, ಬಾಗಲಕೋಟೆ, ಚಿಕ್ಕೋಡಿ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದಾಗ ಬೆಳಗಾವದಾಗ ಬೆಳಿತೀವಿ ನಾವು. ಖರೀದಿ ಕೇಂದ್ರ ಓಪನ್ ಮಾಡಬೇಕಲ್ಲ, ಇದು ತೆರಿಬೇಕು. ತೆರೆದಿಲ್ಲ ಅಂದ್ರೆ ನಮ್ಮ ರೈತರಿಗೆ ಎಷ್ಟು ಕಷ್ಟ ಆಗ್ತದೆ. ಎಲ್ಲೋ ಒಂದು ಕಡೆ ಕರ್ನಾಟಕ ರಾಜ್ಯ ಸರ್ಕಾರ ವಿಳಂಬದವರೆಗೂ ಹೋಗ್ತಾ ಇದೆ. ಯಾವ ಸರ್ಕಾರ ಬಂದ್ರೆ ಅಷ್ಟೇ ರೈತರಿಗೆ ಆಶ್ವಾಸನೆ ಕೊಡ್ತಾರೆ. ರೈತರು ಬೆನ್ನೆಲು ಬಂದಿದ್ರೆ ನನಗೆ ಯಾವ ಸರ್ಕಾರ ಬಂದಿದ್ದು ಅದೇ ಒಂದು ಬೇಜಾರು. ನಾನು ಇವ್ರು ಆರಿಸ್ಬರೋಕ್ಕಿಂತ ಮುಂಚೆ ನಾವು ರೈತರ ಮಕ್ಕಳು, ನಾವು ನಿಮ್ಮ ಮಕ್ಕಳು, ನಿಮ್ಮ ಮನೆ ಮಕ್ಕಳು ಅಂತಿರ್ತಾರೆ. ಬಂದ ಮೇಲೆ ಅವರು ಒಂದು ಸ್ಥಾನಮಾನ ಉಳಿಸ್ಕೊಳ್ಳೋಕೆ ಹೊಡೆದಾಡ್ತಾರೆ. ನಾಳೆ 11ನೇ ತಾರೀಕಿಗೆ ತಿಂಗಳ ಕೃಷಿ ಸ್ಟಾರ್ಟ್ ಆಗಿದೆ. ಸಂಬಂಧಪಟ್ಟ ಏನು ಬೇಡಿಕೆ? ಹಲವಾರು ಕಷ್ಟಗಳು. ಮಣ್ಣಿನ ಕೇಂದ್ರ ಹೆಚ್ಚಿಗೆ ಮಾಡಿರಿ, 3,500 ರೂಪಾಯಿ ಮಾಡಿರಿ ಅಂತ ನಾವು ಕೂತ್ಕೊಂಡ್ವಿ. ಇಲ್ಲೇ 3,300 ರೂಪಾಯಿ ಮಾಡಿದ್ರು ಅದು ನಮಗೆ ರೈತರಿಗೇನು ಒಪ್ಪಿಗೆ ಇಲ್ಲ. ಏನ್ರಿ ಹಂಗೆ ಎದ್ದು ಹೋಗಲಿಲ್ಲ. ಇಲ್ಲೇ ರಾಜಕಾರಣಿಗಳು ಬಂದರು, ಒಂದು ಆ ಟೀಮ್ನಿಂದ ಬಂದು ಅವ್ರು ಒಪ್ಕೊಂಡ್ರ ಅಂದ ತಕ್ಷಣ ನಾವಂತೂ ಒಪ್ಕೊಂಡಿಲ್ಲ. ಇಲ್ಲೇ ಮುದೋಳದಾಗನ ಆ ಪತ್ರನ ಸುಟ್ಟು ಹಾಕಿದ್ದು ಕೂಡ ನಾವೆಲ್ಲ ನೋಡಿದ್ರಿ ಅಂತ ಬಂದ್ರೆ ಹೌದಲ್ರಿ. ಅದಕ್ಕೋಸ್ಕರ ಅದನ್ನ ಮೊದಲು ಇಡ್ತೇವೆ. ಮತ್ತು ಗೋಂಜಾಳ ಕೇಂದ್ರದಾಗಿರ್ಬೋದು, ಇವರು ರೈತರಿಗೆ ಭಾಳ ಕಷ್ಟ ಕೊಡಾಕತ್ತಾರ. ಇವ್ರು ಕ್ವಿಂಟಲ್ಗೆ ಇವ್ರು ಎಷ್ಟು ತೊಗೊಂಡು ಐದು ತೊಗೊಳತ್ತಾರ. ಒಂದು ಎಕರೆಗೆ 5 ಕ್ವಿಂಟಲ್ ತೊಗೋಬೇಕಂತ. ನಾನು 20 ಅನ್ಕೊಂಡಿದ್ದೆ. ನಮ್ಮ ರೈತ ಇದ್ದಾಗ ಹಾವೇರಿಯಿಂದ ಫೋನ್ ಮಾಡಿದ್ರು, ಒಬ್ರಿಗೆ 20 ಅಂದ್ರು ಬನ್ನಿ. ಇನ್ನು ಮತ್ತೆ ಆಮೇಲೆ ಚೇಂಜ್ ಮಾಡಿ 5 ಕ್ವಿಂಟಲ್ ತೊಗೊಳಕತ್ತಾರ. ಮತ್ತೆ 5 ಕ್ವಿಂಟಲ್ ಹಿಂಗೆ ತೊಗೊತೀವಿ ಅಂತ ಹೇಳತ್ತಾರ. ಯಾರು ಹೇಳಿಲ್ಲ, MLA ಬಂದಿಲ್ಲ ಸಂಬಂಧಪಟ್ಟವ್ರು ಅಲ್ಲಿ ಹಾವೇರಿ ಜಿಲ್ಲೆದಾಗ ಘೋಷಣೆ ಮಾಡಿಯಲ್ಲ ಇವರು. ಅಂದ್ರೆ ಮಾಡ್ತಾರ ಅಂತ ಅವ್ರು MLAಗಳು ಹೇಳಕತ್ತಾರ ಅಷ್ಟೇ. ಇಷ್ಟು ಮಾಡ್ತಾರ ಅಂತಂದು ನಾವು ಇವ್ರ ಮಾತನ್ನ ಕೇಳ್ಕೊಂಡು ಕುತ್ಕೊಳಂಗಿಲ್ಲ. ಆ ಸರ್ಕಾರ ವಿರುದ್ಧ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಅಂತ ಬಂದ್ರೆ ಆ ಒಂದು ಅಪಘಾತ ಬಗ್ಗೆ ತಮ್ಮ ಕಾರ್ ಆಕ್ಸಿಡೆಂಟ್ ಆಯಿತು. ಆ ಒಂದು ಅಪಘಾತ ಆಗಿದ್ದಕ್ಕೆ ತಾವೇನು ಹೇಳ್ತೀವಿ? ಆಯ್ತು, ಏನು ಮಾಡೋಕ್ಕಾಗ್ತೈತಿ. ಬೇರೆ ಯಾರೋ ಬಂದು ನಿಂತ್ಕೊಂಡಾರ, ಗಾಡಿಗೆ ಮದುವೆ ಇರ್ತದೆ, ನಿಂತ್ಕೊಂಡಾರ ಗಾಡಿಗೆ ಡ್ಯಾಶ್ ಹೊಡೆದ್ರು. ನಮ್ಮ ಡ್ರೈವರ್ ಪಾಪ ಭಾಳ ಹೆದರಿಕೆ ಏನಂತ ಹೇಳಿ ಮಾಡ್ತಾರೆ. ನಾನು ಹೋಗಿ ನೋಡಿದೆ, ಬರ್ರಿ ಅಕ್ಕ ಅವ್ನು ಕರ್ಕೊಂಡು ಹೋದ್ರು, ನೋಡಿದೆ. ಅವನು ಬಡವ, ಜೀವ ಉಳಿತಲ್ಲ, ಯಾರಿಗೇನಾಗಿಲ್ಲ ಅಂತ ಖುಷಿ ಪಟ್ಟೆ. ಜೀವ ಮುಖ್ಯ ಅಂತಂದ್ರೆ ಅಂತ ಪ್ರಮಾಣ ವಚನ ಮಾಡಿ ನಾನು ರೈತನ ಮಗ, ರೈತನಿಗೋಸ್ಕರ, ರೈತರಿಗಾಗಿ ಅಂತ ಏನು ಬಾಯಿ ಹೇಳ್ತಾರಲ್ಲ, ಅದು ಇನ್ನೂವರೆಗೆ ನಮ್ಮದು 10% ರೈತರಿಗೆ ನ್ಯಾಯ ಸಿಕ್ಕಿಲ್ಲ. ನಮ್ಮದು ಆ್ಯಕ್ಚುಲಿ ಎಲ್ಲ ಬೆಳೆಗಳ ಸ್ವಾಮಿನಾಥನ ವರದಿ ಆತಪ್ಪ ಅಂತಂದ್ರೆ ಇವತ್ತು ದ್ರಾಕ್ಷಿ ಇರ್ಬೋದು, ಕಬ್ಬು ಇರ್ಬೋದು, ಕೋಬೀಸ್ ಇರ್ಬೋದು, ಗೊಂಜಾಳ ಇರ್ಬೋದು, 10,000 ಗಂಟೆ ಆದ ರೇಟ್ ಹೆಚ್ಚಾಕೈತಿ. ನಾವು ಯಾವ್ದು ಬೇಕಾದ್ರೆ ವಿವಿಧ ಬೆಳೆಗಳನ್ನ ಬೆಳೆಯೋಕೆ ನಮ್ಮ ಅನುಕೂಲ ಐತಿ. ಇವ್ರು ಹಂಗೆ ಮಾಡೋದಿಲ್ಲ. ಸಿಕ್ಕಾಪಡಿ ಯಾವ ಬೆಳೆ ಹೆಚ್ಚು ಬೆಳೀತು ಅದು ಕಟಾವು ಬಂದಾಗ ಅದಕ್ಕೆ ರೇಟ್ ಕಡಿಮೆ ಮಾಡ್ತಾರೆ. ಗೊಂಜಾಳ ಭೂಮಿಯಲ್ಲಿದ್ದಾಗ 3,000 ರೇಟ್ ಇರ್ತೈತಿ, ಕಟಾವು ಬಂದಾಗ 1,500 ಇರ್ತೈತಿ. ಅದನ್ನು ಯಾರೂ ನೋಡ್ತಾ ಇಲ್ಲ. ನಾವು ಒಂದೇ ಈಗ ರೈತರಿಂದ ನಮ್ಮ ಸರ್ಕಾರಕ್ಕೆ ಸವಾಲು ಹಾಕಕ್ಕೆ ಬಯಸ್ತೀನಿ ನಾನು. ನೀವು ಏನಾದ್ರೆ ಇದೇ ಬೆಲೆ ಬೆಂಬಲ ಬೆಲೆ ಕೊಡುವಂಥ ವಿಚಾರ ಇತ್ತಪ್ಪ ಅಂದ್ರೆ ಅದು ಇದೇ ಹೋದ ವರ್ಷದ ಬೆಲೆನೇ ಕೊಡ್ರಿ. ಅದಕ್ಕೆ ನಮ್ಮ ಸಂಘದವ್ರದ್ದು ನಮ್ಮ ರಾಜ್ಯ ಜನತೆ ಒಪ್ಪಿಗೆ ಐತಿ. ಆದರೆ ನಮ್ಮ ಸರತ್ತಂದು ಒಪ್ಕೋರಿ. ನೀವು ಹೇಳ್ದಂಗೆ ಕೇಳ್ತು, ನಾವು ಹೇಳ್ದಂಗೆ ಕೇಳ್ರಿ. ಹೋದ ವರ್ಷ ಬಂಗಾರ ಬೆಲೆ 64,000 ಇತ್ತು, ಇವತ್ತು 1,30,30,000 ಆಗೈತಿ. ಗಾಣದಲ್ಲಿ 90 ರೂಪಾಯಿ ಇತ್ತು, 170 ರೂಪಾಯಿ ಆಗೈತಿ. ನಮಗೂ 64,000 ಬಂಗಾರ ಕೊಡ್ರಿ, 70-80 ರೂಪಾಯಿದಾಗ ಎಣ್ಣೆ ಕೊಡ್ರಿ, 30 ರೂಪಾಯಿದಾಗ ಸಕ್ಕರೆ ಕೊಡ್ರಿ, 20 ರೂಪಾಯಿದಾಗ ಬಟ್ಟೆ ಕೊಡ್ರಿ. ನಾವು ನಮ್ಮ ಬೆಲೆ ಬೇಡ ತಗೋತೀರಿ. ಆದ್ರೆ ನೀವು ಕೊಡ್ತಕ್ಕಂಥ ದವಸ ಧಾನ್ಯ ಬೆಲೆಗಳನ್ನು MRP SAP ಕಾಯ್ದೆ ಹಚ್ಚಿ ಸ್ಟಿಕ್ಕರ್ ಹಚ್ಚಿರ್ತೀರಿ. ಯಾವ ನ್ಯಾಯ ರೀ? ನಾವು ಯಾವ ನ್ಯಾಯ? ನಮಗೂ ಅದೇ ಕಾನೂನಾಗೂ ನ್ಯಾಯಯುತವಾದಂಥ ಬೆಲೆಯನ್ನು ಕೊಡುವಂಥ ಕೆಲಸ ಮಾಡಿ. ಇಲ್ಲಪ್ಪ ಅಂದರೆ ನಮ್ಮದೇನು ವಿಭಿನ್ನವಾದಂಥ ಚಳವಳಿ ಆಕೈತಿ. ಹಾಗೆ ವಿಭಿನ್ನವಾದ ಚಳವಳಿ ಅಂದರೆ ಇವತ್ತು ನೀವು ಸ್ಟಿಕ್ಕರ್ ಹಚ್ಚಿದ್ರಿ, ನಮ್ಮ ಬೆಲೆಗೆ ನಾವು ಸ್ಟಿಕ್ಕರ್ ಹಚ್ಚಿಕೆಸಿಂದ ರಸ್ತೆ ಬಂದ್ ಮಾಡಿ ರಸ್ತೆ ಮೇಲೆ ಕುಂದುವಂಥ ಕೆಲಸ, ಅದಕ್ಕೆ ನೀವೇ ಕಾರಣೀಭೂತರಾಗ್ತೀರಿ ಅಂತೇಳಿ ಹೇಳಕ್ಕೆ ಬಯಸ್ತೀನಿ ಸರ್. ರೈತ ಸಂಘಟನೆ ನಾನು ಯಾವಾಗಲೂ ನಿಮ್ಮೆಲ್ಲವಾಗಿ ಇರ್ತೀನಿ, ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ನನಗೆ ಖುಷಿ ಆಗ್ತದೆ ಅಂದರೆ ನಮ್ಮ ಮಹಿಳೆಯರು ಎಲ್ಲಿ ನಾನು ಬಿಜೆಪಿ ಪಕ್ಷದಲ್ಲಿ ಇದ್ದಕ್ಕೆ ಸಂಘಟನೆ ಒಳಗೆ ಇದ್ದಕ್ಕೆ ನಾನು ಇಷ್ಟು ಎಲ್ಲಿ ನಾನು ಹೆಣ್ಮಕ್ಳು ನೋಡಿಲ್ಲ. ಅದಕ್ಕೆ ನೀವು ಬಂದಿದ್ರೆ ಅಂತ ಅನಿಸಿದ್ರೆ ಖುಷಿ ಪಡಿ ಕೂತಿದ್ದೀನಿ. ನೀವು ಯಾರು ಈಗ ಹೆಣ್ಮಕ್ಳಿಗೆ ಹೊರಗಡೆ ಬರೋದು ತುಂಬಾ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.